ಇನ್ನು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರವನ್ನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ ನಾಯಕರು. ಈಶ್ವರ್ ಖಂಡ್ರೆ, ಶರಣಪ್ರಕಾಶ್ ಪಾಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೇನು ಬೆಳವಣಿಗೆಗಳು ಆಗ್ತಾ ಇದೆ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯಿಂದ ಹಿಡಿದು ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಅದಕ್ಕೆ ಕೊಟ್ಟಂತಹ ಕಾರಣದ ಬಗ್ಗೆಯೂ ಕೂಡ ಖರ್ಗೆ ಅವರಿಗೆ ಮಾಹಿತಿಯನ್ನು ತಲುಪಿಸುವಂತಹ ಕೆಲಸವನ್ನ ಇಲ್ಲಿ ಈಶ್ವರ್ ಖಂಡ್ರೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಅಂತಹ ಆತಂಕ ಪಡುವಂತಹ ಬೆಳವಣಿಗೆ ಏನಲ್ಲ, ನಾನು ಸರಿ ಮಾಡ್ತೀನಿ ಅಂತ ಹೇಳಿ. ಅಷ್ಟು ಈಸಿನ ಪ್ರಸನ್ನ ಈಗ ಆಗಿರುವಂತಹ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವುದು, ಅದರ ಜೊತೆಗೆ ಈಗ ಇವರು ಕೇಳಿರುವಂತಹ ಖಾತೆ ಬದಲಾವಣೆಯನ್ನ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಖಾತೆಗಳು ಸಂಪುಟ ವಿಸ್ತರಣೆ ಆದಾಗ ವಿತರಣೆ ಆಗುತ್ತಲ್ಲ, ಅವರು ಕೂಡ ಅದೇ ರೀತಿ ಡಿಮಾಂಡ್ ಮಾಡ್ಕೊಂಡು ಹೋದ್ರೆ ಎಲ್ಲಿಗೆ ಬಂದು ತಲುಪುತ್ತೆ ಅಂತ ಇದು? ಮಧುಶ್ರೀ, ಒಂದು ಅನಿರೀಕ್ಷಿತ ಬೆಳವಣಿಗೆ ಇದೀಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಮೂಲಕ ಆಗಿದೆ. ಕಾಂಗ್ರೆಸ್ನ ನಾಯಕರು ರಾಮಲಿಂಗಾರೆಡ್ಡಿ ಅವರು ಕೇವಲ ಅಸಮಾಧಾನವನ್ನು ಹೊರಹಾಕ್ತಾರೆ, ರಾಜೀನಾಮೆ ಕೊಡುವ ಮಟ್ಟಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಭಾವಿಸಿದ್ರು. ಆದರೆ ರಾಜೀನಾಮೆಯ ನಿರ್ಧಾರಕ್ಕೆ ಕಟಿಬದ್ಧರಾಗಿ ನಿಂತಹ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ತಾನು ಖಾತೆ ಬದಲಾಗದ ಹೊರತು ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಹೀಗಾಗಿ ಅನಿವಾರ್ಯ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ನಾಯಕರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಪ್ರಯತ್ನಗಳನ್ನ ಮಾಡಲೇಬೇಕಾಗುತ್ತೆ. ರಾಮಲಿಂಗಾರೆಡ್ಡಿ ಅವ್ರನ್ನ GBA ಚುನಾವಣೆಯ ದೃಷ್ಟಿಯಿಂದ ಮತ್ತು ಅವರ ಹಿರಿತನದ ಆಧಾರದ ಮೇಲೆ ಅಷ್ಟು ಸುಲಭವಾಗಿ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆಗೇ ಆಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಜೊತೆಗೆ ನೂತನವಾಗಿ ಆಯ್ಕೆಯಾದಂಥ KPC ಅಧ್ಯಕ್ಷ ಹರಿಪ್ರಸಾದ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಆಪ್ತರು, DK ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಅತ್ಯಂತ ಆಪ್ತರು. ಹಲವು ಚುನಾವಣೆಗಳಲ್ಲಿ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತು ರಾಮಲಿಂಗಾರೆಡ್ಡಿ ಅವರು ಅವ್ರನ್ನ ಬೆಂಬಲಿಸಿದ್ದಾರೆ. ಟ್ರಬಲ್ ಶೂಟರ್ DK ಶಿವಕುಮಾರ್ ಅಂತ ಕರೆಸ್ಕೊಳ್ಳೋದಕ್ಕೆ ರಾಮಲಿಂಗಾರೆಡ್ಡಿ ಅವರ ಕೊಡುಗೆ ಕೂಡ ಅದರಲ್ಲಿ ಇದ್ದೇ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಅವ್ರನ್ನ ಅಷ್ಟು ಸುಲಭವಾಗಿ ಕೈ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ಬೇರೆಲ್ಲ ಆಪ್ಷನ್ಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಅಥವಾ ಒಂದಷ್ಟು ಮುಕ್ತ ಅವಕಾಶವನ್ನ ಆಲೋಚನೆಯನ್ನ ಖಂಡಿತವಾಗಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಂಗಳೂರಲ್ಲೇ ಇದ್ದಾರೆ. ಅವರ ನಾಮಪತ್ರ ಸಲ್ಲಿಕೆಯ ಕಾರ್ಯ ಇರೋದ್ರಿಂದಾಗಿ ಬಹುತೇಕ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಉಳಿದ ಎಲ್ಲ ನಾಯಕರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇವತ್ತು ಸುದೀರ್ಘವಂತ ಚರ್ಚೆಯನ್ನು ನಡೆಸಬಹುದು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಉಳಿದಂತ ನಾಯಕರೇ ಈ ಖಾತೆ ಹಂಚಿಕೆಯ ವಿಚಾರವನ್ನ ದೆಹಲಿಯಲ್ಲಿ ನಿರ್ಧಾರ ಮಾಡಿದ್ದು. ಅದರಲ್ಲೂ ಪ್ರಮುಖವಾಗಿ KC ವೇಣುಗೋಪಾಲ್ ಅವರು ಖಾತೆ ಇಂತಿಂತವರಿಗೆ ಹೋಗಬೇಕು ಅಂತೇಳಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಬೇಸರವನ್ನ ಹೊರಹಾಕಿದಾಗ DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರನ್ನ ಸಂಪರ್ಕ ಮಾಡ್ತಾರೆ, ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ್ಲೂ ಕೂಡ ಒಂದಷ್ಟು ಬದಲಾವಣೆಯ ಮಾಡುವಂಥ ಸಾಧ್ಯತೆಗಳಿತ್ತು. ಈಗಿದ್ದು ಕೂಡ ಬದಲಾವಣೆ ಮಾಡೋದಕ್ಕೆ KC ವೇಣುಗೋಪಾಲ್ ಆಗಲಿ ಸುರ್ಜೇವಾಲಾ ಅವರಾಗಲಿ ಯಾವುದೇ ರೀತಿಯ ಮನಸ್ಸು ಮಾಡಿಲ್ಲ. ಇದು ಸ್ವಲ್ಪ ದುಬಾರಿ ಆದಂತೆ ಕಾಣಿಸ್ತಾ ಇದೆ. ಮತ್ತು ಇದು ಕೇವಲ ರಾಮಲಿಂಗಾರೆಡ್ಡಿ ಅವರಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಖಾತೆ ಬದಲಾವಣೆಯ ವಿಚಾರದಲ್ಲಿ ಉಳಿದ ಎಲ್ಲ ಹಿರಿಯ ಸಚಿವರು ಕೂಡ ತಮಗೂ ಕೂಡ ಖಾತೆ ಬದಲಾಯಿಸಿಕೊಡಿ ಅನ್ನುವಂಥ ಪಟ್ಟನ್ನು ಹಿಡಿತಾರ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಆಗ್ತಾ ಇದೆ. ಮತ್ತು ಆ ರೀತಿಯ ಬೆಳವಣಿಗೆಗಳು ಮುಂದೆ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋ ಹಂತಕ್ಕೆ ಹೋದ್ರು, ಉಳಿದ ಸಚಿವರು ಕೂಡ ತಮ್ಮ ಖಾತೆಯನ್ನು ಬದಲಾಯಿಸಿಕೊಡಿ ಅಂತ ಹೇಳಿ ಪಟ್ಟು ಹಿಡಿಯುವಂಥ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದ್ದಾವೆ. ಈಗ ಹಂಚಿಕೆ ಆಗಿರುವಂತಹ ಖಾತೆಗಳ ವಿಚಾರದಲ್ಲಿ ಎಲ್ಲರೂ ಕೂಡ ಸಮಾಧಾನವಾಗಿಲ್ಲ. ಆಹಾರ ಸಚಿವ KH ಮುನಿಯಪ್ಪ ಅವರು ಕೂಡ ತಮಗೆ ಇನ್ನೊಂದಿಷ್ಟು ಪ್ರಬಲ ಖಾತೆಯನ್ನು ಕೊಟ್ಟರೆ ಸಾಧ್ಯ ಇತ್ತು ಅನ್ನುವಂಥ ಅಭಿಪ್ರಾಯವನ್ನ ತಮ್ಮ ಆಪ್ತರ ಬಳಿ ಹಂಚಿಕೊಂಡಿದ್ದಾರೆ. ಮತ್ತು KJ ಜಾರ್ಜ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಮಾಧಾನವಾಗಿದ್ದಾರಾ? ಇದು ಕೂಡ ಒಂದಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಕಾಂಗ್ರೆಸ್ಗೆ ದುಬಾರಿ ಆಗುವಂಥ ಲಕ್ಷಣಗಳಿದ್ದಾವೆ. ಮತ್ತು ಈಗ ಬದಲಾವಣೆ ಮಾಡಿದ್ದೆ ಆದರೆ ಎಲ್ಲರನ್ನೂ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥ ರೀತಿಯ ಲಕ್ಷಣಗಳಿದ್ದಾವೆ. ಮತ್ತು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂಥ ನಿರ್ಧಾರದ ಬಗ್ಗೆ ಎಲ್ರಿಗೂ ಕೂಡ ಅಪಸ್ವರ ಇದೆ. ಖಾತೆ ಹಂಚಿಕೆಯ ವಿಚಾರ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿರುತ್ತೆ. ಅಂದ್ರೆ DK ಶಿವಕುಮಾರ್ ಅವರು ತನ್ನ ಸಂಪುಟದಲ್ಲಿ ಇರುವಂತವರಿಗೆ ಯಾವ ಖಾತೆಯನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಒಂದು ವಿವೇಚನಾಧಿಕಾರವನ್ನು ಬಳಸಿ ಆ ಖಾತೆಗಳನ್ನ ಹಂಚಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಿಂದೆ ಸಿದ್ದರಾಮಯ್ಯನವರು ಕೂಡ ತಮ್ಮ ವಿವೇಚನಾಧಿಕಾರವನ್ನ ಪರಮಾಧಿಕಾರವನ್ನ ಬಳಸಿಕೊಂಡು ಖಾತೆಗಳನ್ನ ಹಂಚಿಕೆಯನ್ನ ಮಾಡಿದ್ರು. ಆದ್ರೆ ಈಗ ಹೈಕಮಾಂಡ್ ಎಲ್ಲವನ್ನು ಡಿಸೈಡ್ ಮಾಡ್ತಾ ಇದೆ. ಹೈಕಮಾಂಡ್ ಹೇಳಿದ ಹಾಗೆ ಇಲ್ಲಿ ನಾಯಕರು ತಲೆ ಅಲ್ಲಾಡಿಸಬೇಕಾಗಿದೆ. ಖಾತೆಗಳ ಹಂಚಿಕೆ ವಿಚಾರ ಇರಬಹುದು, ಯಾರ ಪರ್ಫಾರ್ಮೆನ್ಸ್ ಏನು ಅನ್ನುವಂಥದ್ದು ಎಲ್ಲದರ ಅಂಶವನ್ನ ಪರಿಗಣಿಸಿರುವಂತಹ ಹೈಕಮಾಂಡ್ ತಾನೇ ಖಾತೆಗಳ ಹಂಚಿಕೆಯನ್ನ ಮಾಡ್ತೀನಿ ಅಂತ ಹೊರಟಿರುವಂಥದ್ದು ಈ ಗೊಂದಲವನ್ನ ಮತ್ತಷ್ಟು ತೀವ್ರಗೊಳ್ಳುವಂತೆ ಮಾಡ್ತಾ ಇದೆ. ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿರುವಂತಹ ರಾಮಲಿಂಗಾರೆಡ್ಡಿ ಅವರು ಅಷ್ಟು ಸುಲಭವಾಗಿ ಆ ನಿರ್ಧಾರದಿಂದ ಹಿಂದೆ ಸರಿತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ಅಂಗೀಕಾರ ಆಗುತ್ತೋ ಆಗಲ್ವೋ ಅದು ಸೆಕೆಂಡರಿ. ಸದ್ಯದ ಮಟ್ಟಿಗೆ ಟೆಕ್ನಿಕಲಿ ಆ ರಾಜೀನಾಮೆಯ ಪತ್ರದ ಬಗ್ಗೆ ಕೆಲವರು ಇದು ಅಂಗೀಕಾರ ಆಗಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ತಾ ಇದ್ದಾರೆ. ರಾಜೀನಾಮೆ ಪತ್ರ ಸಲ್ಲಿಸಿದಂತಹ ರೀತಿಯ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಂದಿ ವಿಶ್ಲೇಷಕರು ಇದು ಅಂಗೀಕಾರ ಆಗದೇ ಇರುವಂತಹ ಪತ್ರ ಅನ್ನುವಂಥ
ರಾಜಕೀಯ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ ಅವರಿಬ್ಬರ ಮಧ್ಯೆ. ಅವರಿಬ್ಬರ ಸಂಬಂಧ ಅತ್ಯುತ್ತಮವಾಗೇ ಇದೆ. ಇಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆಗೆ ಏನ್ ಮಾತನಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆ ಏನ್ ಚರ್ಚೆ ಮಾಡ್ತಾರೆ, ಖಾತೆ ಬದಲಾವಣೆ ವಿಚಾರಕ್ಕೆ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಅವಕಾಶ ಮಾಡಿಕೊಡ್ತಾರಾ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿವೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.